ಅಮ್ಮಿನಗಡ ಪಟ್ಟಣ ಪಂಚಾಯಿತಿಯಿಂದ ನಮಗೆ ಸಾಕಷ್ಟು ದೂರುಗಳು ಕೂಡ ನಮ್ಮ ಬಾಗಲಕೋಟ್ ಲೋಕಾಯುಕ್ತ ಠಾಣೆಗೆ ದೂರುಗಳು ಬಂದಿದ್ದು, ಜೊತೆಗೆ ಮಾನ್ಯ ನಮ್ಮ ಗೌರವಾನ್ವಿತ ಲೋಕಾಯುಕ್ತರು ಬೆಂಗಳೂರವರವರ ನಿರ್ದೇಶನ ಮತ್ತು ಅವರು ಸೋಮೋಟೋ ಮತ್ತು ವಾರೆಂಟ್ ಮೇರೆಗೆ ಇಂದು ನಾವು ನಮ್ಮ ಬಾಗಲಕೋಟ್ ಲೋಕಾಯುಕ್ತ ಠಾಣೆಯಿಂದ ನಮ್ಮ ಡಿವೈಎಸ್ಪಿ ಸುರೇಶ್ ರೆಡ್ಡಿ ಅವರು ಮತ್ತೆ ಅದರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ಸ್ ಕಿಲಾರೆ ಮತ್ತು ಬಿರಾದಾರು ಮತ್ತು ಕರಿಯಂತ ಅದರ ಜೊತೆಗೆ ಸಿಬ್ಬಂದಿಯವರ ಸಹಾಯದಿಂದ ಇಂದು ನಾವು ಮಾನ್ಯ ಲೋಕಾಯುಕ್ತರ ನಿರ್ದೇಶನದ ಮೇರೆಗೆ ಇಲ್ಲಿ ಅಮ್ಮಿನಗಡ ಪಟ್ಟಣ ಪಂಚಾಯಿತಿಯಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದ ಮೇರೆಗೆ ನಾವು ಈ ಶೋಧನೆಯನ್ನ ಪ್ರಾರಂಭ ಮಾಡಿದ್ದೇವೆ. ಈ ಶೋಧನೆಯಲ್ಲಿ ಸಾಕಷ್ಟು ನಮಗೆ ಕೆಲವೊಂದು ಅರ್ಜಿದಾರಗಳು ಕೂಡ ನಮಗೆ ಭೇಟಿಯಾದರು. ಅದರಲ್ಲಿ ಸುಮಾರು ತಿಂಗಳುಗಳಿಂದ ಮತ್ತು ಸುಮಾರು ವರ್ಷಗಳಿಂದ ಕೆಲವೊಬ್ಬರಿಗೆ ಈ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ದೂರನ್ನು ಸಲ್ಲಿಸಿದ್ರು. ಕೆಲವೊಂದು ನಿಯಮ ಬಾಹಿರವಾಗಿ ಕಟ್ಟಡಗಳನ್ನು ಕಟ್ಟಿದ್ದು, ಮತ್ತೆ ರೆಸಿಡೆನ್ಸಿಯಲ್ ಅಲ್ಲಿ ಕಮರ್ಷಿಯಲ್ ಪರವಾನಗಿ ಕೊಟ್ಟಿದ್ದು, ಅದರ ಜೊತೆಗೆ ಗಾರ್ಡನ್ ಅಲ್ಲಿ ಖಾಸಗಿ ಕಟ್ಟಡ ಕಟ್ಟಿದ್ದಿರಬಹುದು. ಅಂತ ದೂರುಗಳು ಕೂಡ ನಮ್ಗೆ ಸಾಕಷ್ಟು ಇಲ್ಲಿ ಸಿಕ್ಕಿದೆ ನಮ್ಮ ಶೋಧನೆಯಲ್ಲಿ. ಜೊತೆಗೆ ದಾಖಲಾತಿಗಳ ನಿರ್ವಹಣೆಯಲ್ಲಿ ಕೂಡ ಕೆಲವೊಂದು ಲೋಪದೋಷಗಳು ಕಂಡು ಬಂದಿದ್ದವು. ಜೊತೆಗೆ ಇನ್ನು ನಾವು ಈ ಸೈಟ್ಗಳ ರಿಲೇಟೆಡ್ ಕೂಡ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ. ಇನ್ನು ಈ ನಮ್ಮ ಶೋಧನೆ ಮುಂದುವರಿತಿದೆ. ಸುಮಾರು ನಮ್ಮ ಘಟಕದಿಂದ, ನಮ್ಮ ಬಾಗಲಕೋಟ್ ಲೋಕಾಯುಕ್ತ ಘಟಕದಿಂದ ಸುಮಾರು ಆಫೀಸರ್ಸ್ ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗಗಳು ಕೂಡ ಬಂದಿದ್ದರು. ಶೋಧನೆ ಮುಂದುವರಿಸ್ತೀವಿ. ನಾನು ಐ ರಿಕ್ವೆಸ್ಟೆಡ್ ಆಲ್ ಅಮ್ಮಿನಗಡ ಜನರಿಗೆ ಏನ್ ಹೇಳುದು, ನಿಮ್ಮಲ್ಲಿ ಏನಾದ್ರೂ ನಿಮ್ಮ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ತಮ್ಮ ಕೆಲಸಗಳು ಪೆಂಡಿಂಗ್ ಇಟ್ಕೊಂಡು ಆಗದೇ ಇರೋದಂತ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಬರ್ಬೋದು, ಅಥವಾ ನಮ್ಮ ಮೊಬೈಲ್ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದೀವಿ ನಮ್ಮ ಆಫೀಸ್ ಮುಂದೆ. ಅದು ಮೊಬೈಲ್ ನಂಬರ್ ಕೂಡ ನೀವು ಎನಿ ಟೈಮ್ ನಮ್ಗೆ ಕಾಲ್ ಮಾಡಬಹುದು. ಪೆಂಡೆನ್ಸಿ ವರ್ಕ್ ಇದ್ರೂ ಕೂಡ ಕಾಲ್ ಮಾಡಬಹುದು. ಮತ್ತೆ ಏನಾದ್ರೂ ದೂರ ಇತ್ತಂದ್ರೆ, ಸರ್ಕಾರದ ಹಣ ಯಾವುದೇ ಒಂದು ಕೆಲಸದಲ್ಲಿ ದುರ್ಬಳಕೆ ಆಗಿತ್ತಂದ್ರೆ ಕೂಡ ಆ ವಿಷಯ ಕೂಡ ನಮಗೆ ತಗೊಂಡ್ಬಂದು ನಮ್ಮ ಠಾಣೆಗೆ ದೂರನ್ನು ಸಲ್ಲಿಸಬಹುದು. ಈ ವಿಷಯ ಅಮ್ಮಿನಗಡ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟ ಯಾವುದೇ ದೂರುಗಳಿದ್ರೆ ನಮ್ಮ ಠಾಣೆಗೆ, ನಮ್ಮ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ನೇರವಾಗಿ ಬಂದು ಕುರಿತು ಅರ್ಜಿ ಸಲ್ಲಿಸಬಹುದಂತ ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ನಮ್ದು ಲೋಕಾಯುಕ್ತ ವೆಬ್ಸೈಟ್ ಅಲ್ಲಿ ಎಲ್ಲಾ ಅಧಿಕಾರಿ ವರ್ಗದವ್ರದ್ದು ಮೊಬೈಲ್ ನಂಬರ್ ಕೂಡ ಇರ್ತಾವ. ಎನಿ ಟೈಮ್ ದೂರದಾರರು ಘಟಕದಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರು ಕೆಲವೊಂದು ಗುರ್ತಿರಲ್ಲ ಯಾವ ವಿಷಯ ಎಲ್ಲಿ ಹೋಗ್ಬೇಕಂದ್ರೆ, ಅದು ಏನೇ ಇದ್ರು ಅಲ್ಲಿ ಎಲ್ಲ ಯಾವ ವಿಷಯಗಳನ್ನ ಘಟಕಕ್ಕೆ ಬರ್ಬೇಕು ಲೋಕಾಯುಕ್ತ ಘಟಕ ಕೂಡ ಅಲ್ಲಿ ವೆಬ್ಸೈಟ್ ಅಲ್ಲಿ ಎಲ್ಲ ಹಚ್ಚಿದಾರು. ಮತ್ತೆ ಈ ಅಮ್ಮಿನಗಡ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂಗೆ ಏನೇ ದೂರುಗಳಿದ್ರೆ ನೇರವಾಗಿ ನಮ್ಮ ಠಾಣೆಗೆ ಬಂದು ದೂರನ್ನು ಸಲ್ಲಿಸಬಹುದು ಅಂತ ನಾನು ಇಲ್ಲಿ ಕೆಲವೊಂದು ದೂರುದಾರ ಬಂದಿದ್ರು. ಅಂದ್ರೆ ಅವರಿಗೆ ಸುಮಾರು ವರ್ಷದಿಂದ ಅಲ್ಲಿದ್ರು ಈ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದನ್ನೇ ನಾವು ಕೇಳ್ತಿದ್ದೇವೆ ಅಧಿಕಾರಿಗಳು, ನೀವು ಈ ಉತ್ತರ ಕೊಡ್ಬೇಕಂದ್ರೆ ಏನೇನು ಪ್ರೊವಿಷನ್ಸ್ ಇದೆ, ಅವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾರಿಲ್ಲ ಅನ್ನೋದು ಅವ್ರಿಗೆ ಹಿಂಬರ ಕೊಡ್ಬೇಕಂತ ಅದಕ್ಕೆ ಪರಿಶೀಲನೆ ಮಾಡ್ತಿದ್ದೀವಿ. ಇನ್ನು ಕೆಲವೊಬ್ಬರಿಗೆ ಈ ಸ್ವತ್ತು ಕೊಡುವಲ್ಲಿ ಕೂಡ ವಿಳಂಬ ಆಗಿದೆ. ಮತ್ತು ಜೊತೆಗೆ ಕಮರ್ಷಿಯಲ್ ರೆಸಿಡೆನ್ಸಿಯಲ್ ಕಮರ್ಷಿಯಲ್ ಕೂಡ ಕೆಲವೊಂದು ಕನ್ಸ್ಟ್ರಕ್ಷನ್ ಪರ್ಮಿಷನ್ಸ್ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಏನಿದೆ ನಾವು ಪರಿಶೀಲನೆ ಮಾಡ್ತೀವಿ. ಅಧಿಕಾರಿಗಳ ಜೊತೆ ಈ ದೂರು ಕೂಡ ನಮ್ಗೆ ಪ್ರತ್ಯೇಕವಾಗಿ ನಮ್ಮ ಲೋಕಾಯುಕ್ತ ಘಟಕಕ್ಕೆ ಬಂದು ದೂರು ಸಲ್ಲಿಸಿದಾರೆ. ಅದನ್ನು ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಅಧಿಕಾರಿ ಟೈಮ್ದಲ್ಲಿ ಇವ್ರಿಗೆ ಕೆಲಸ ಆಗ್ತಿಲ್ಲ ಏನಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ. ಸರ್, ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 2 ದಿವಸಕ್ಕೊಮ್ಮೆ ನೀರು ಬಿಡ್ತೀವಿ ಅಂತ ಹೇಳಿ ಇದನ್ನ ಮಾಡ್ಯಾರೆ. ಬಟ್ ಇಲ್ಲಿ 2 ದಿವಸಕ್ಕೊಮ್ಮೆ ನೀರು ಬರ್ತಾರೆ. ಸಾರ್ವಜನಿಕರು ಈ ನೀರಿನ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಮತ್ತೆ ಅಧಿಕಾರಿಗಳು ಏನಂತಂದ್ರೆ ಪರ್ಮನೆಂಟ್ ಪೋಸ್ಟೇ ಇಲ್ರಿ ಇಲ್ಲಿ. ಯಾರ ಕೇಳಿದ್ರೆ ಹಾಕಿ ಉತ್ತರ ನಾ ಮಾಡಿದಲ್ಲ ಹಿಂಗ್ ಮಾಡಿದಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಲೋಕಾಯುಕ್ತರು ಏನ ವಾರೆಂಟ್ ಕೊಟ್ಟಲ್ಲ, ಆ ವಾರೆಂಟ್ ಅಲ್ಲಿ ಇಲ್ಲಿ ಲೋಪದೋಷಗಳನ್ನು ಕೂಡ ನಾವು ನಮ್ಮ ಮಾನ್ಯ ಲೋಕಾಯುಕ್ತರಿಗೆ ವರದಿಯನ್ನು ನಾವು ಮಾಡ್ತೀವಿ.